ಈ ದಿನ ನಮ್ಮ ಅಚ್ಚುಮೆಚ್ಚಿನ ಪುಣ್ಯಕ್ಷೇತ್ರ ಆದಿಪರಾಶಕ್ತಿ ಅಮ್ಮನವರ ಸನ್ನಿಧಿಯಲ್ಲಿ ವಿಶೇಷವಾದ ಪೂಜೆ ಜರುಗ್ತಾ ಇದೆ. ಇಲ್ಲಿ ನಮ್ಮ ಸುತ್ತಮುತ್ತ ಎಲ್ಲ ಹಳ್ಳಿಯ ಜನ ಸೇರಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಾರೆ. ತಾಯಿಯವರ ಸನ್ನಿಧಿಗೆ ಒಂದು ವಿಶೇಷವಾದ ಪೂಜೆ ಅಂತ ಹೇಳ್ಬೋದು. ತಾವು ವೀಕ್ಷಣೆ ಮಾಡಿ. ಬಹಳ ಅದ್ಭುತವಾಗಿ ತಾಯಿಯವರಿಗೆ ಪೂಜೆಗಳು ನೆರವೇರ್ತಾ ಇದೆ ಬಂಧುಗಳೇ, ನೆರವೇರ್ತಿದೆ. ಅಮ್ಮನವರ ಆಶೀರ್ವಾದ ಎಲ್ಲ ಭಕ್ತಾದಿಗಳಿಗೂ ದೊರಕುವಂತಾಗಲಿ. ಆದಿಪರಾಶಕ್ತಿ ಅಮ್ಮನವರ ಕೃಪಾಶೀರ್ವಾದ ಎಲ್ಲ ಭಕ್ತಾದಿಗಳಿಗೂ ದೊರಕುವಂತಾಗಲಿ. ಕಣ್ತುಂಬ್ಕೊಳ್ರಪ್ಪ, ಕಣ್ತುಂಬ್ಕೊಳ್ಳಿ. ಇಲ್ಲಿ ಯಾವ ವಾರ ಪೂಜೆ ನಡೀತದೆ ಇದ್ರ ಸಂಬಂಧಿತವಾಗಿ ಒಂದು ಅಪ್ಡೇಟ್ ನೀಡ್ತೀನಿ ಮುಂದಿನ ದಿನಗಳು. ದಯವಿಟ್ಟು ನಿರೀಕ್ಷಿಸಿ. ಸೊ ತಾಯಿಯವರ ಸನ್ನಿಧಿಗೆ ತಾವು ಸಹ ಆಗಮಿಸಿ ತಾಯಿಯವರ ಕೃಪಾಶೀರ್ವಾದವನ್ನು ಪಡೆಯಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ವಿಡಿಯೋನ ಎಲ್ಲ ಭಕ್ತವೃಂದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ. ಎಲ್ಲ ಭಕ್ತರಿಂದ ತಾಯಿಯವರ ದರ್ಶನ ಕಣ್ತುಂಬಿ. హలో కానిక ఇచ్చారు ఇక్కడ పోతుందా ప్రసాదం తీసుకెళ్ళి పోవాలా. ಶ್ರೀ ಆದಿಪರಾಶಕ್ತಿ ಓಂ ಶಕ್ತಿ ದೇವಸ್ಥಾನದಲ್ಲಿ ವಾರ್ಷಿಕ ಮಹೋತ್ಸವದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಇರುತ್ತದೆ. ದಯಮಾಡಿ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಸಾವಧಾನವಾಗಿ ಸಮಾಧಾನವಾಗಿ ನಿಂತು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಮಂತ್ರ ಪಡೆಯಪಟ್ಟ ನಿಮ್ಮ ಹೆಸರನ್ನು ವಹಿಸುವುದಕ್ಕಾಗಿ ಈ ಮೂಲಕ ತಿಳಿಯಪಡಿಸ್ತಾ ಇದ್ದೇವೆ. ತಾಯಿಯವರ ಸನ್ನಿಧಾನದ ದರ್ಶನವನ್ನು ಎಲ್ಲ ಭಕ್ತಾದಿಗಳು ಕಣ್ತುಂಬಿಕೊಳ್ಳಿ. ಬಂದಿರತಕ್ಕಂಥ ನಮ್ಮ ಸುತ್ತಮುತ್ತ ಹಳ್ಳಿಯ ಎಲ್ಲ ಭಕ್ತಾದಿಗಳು ತಾಯಿಯವರಿಗೆ ಒಂದು ಪೂಜೆಗಳನ್ನು ಸಲ್ಲಿಸುವುದರ ಮೂಲಕ ತಾಯಿಯ ಕೃಪಾಶೀರ್ವಾದವನ್ನು ಪಡೆಯುತ್ತಿದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಸಾದ ವಿತರಣೆ ಆಗ್ತದೆ. ದೇವಸ್ಥಾನದಲ್ಲಿ ಮೈಕ್ನ ಬಳಿ ಕೊಟ್ಟು ರಸೀದಿ ಪಡೆಯಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಅನ್ನದಾನ ಪ್ರಸಾದದ ವ್ಯವಸ್ಥೆ ಇರ್ತದೆ. ಎಲ್ಲರೂ ಸಮಾಧಾನವಾಗಿ ನಿಂತು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ.
ಶ್ರೀ ಮುಗಿಲನ್ ಕುಗ್ಲಾವಪುರ ಗ್ರಾಮದಿಂದ ಬರೀ ಪ್ರಸಾದದ ವ್ಯವಸ್ಥೆ ಎಲ್ಲ ಆಗಿದೆ. ಕಾಣಿಕೆಯನ್ನು ಸಲ್ಲಿಸಿರ್ತಾರೆ. ಅವರಿಗೂ ಅವರ ಕುಟುಂಬದವರಿಗೂ ಆಯುಷ್ ಆರೋಗ್ಯ ನೀಡಿ ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಅದೇನೋ ಗೊತ್ತಿಲ್ಲ, ಇವತ್ತು ತಾಯಿಯ ಆಶೀರ್ವಾದ ನಮಗೆ ಸಿಕ್ಕಿದೆ. ಎಲ್ಲ ಭಕ್ತವೃಂದಕ್ಕೆ ತಾಯಿಯ ಒಂದು ದರ್ಶನ ಭಾಗ್ಯ ಸಿಕ್ಕಿದೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಆದಿಪರಾಶಕ್ತಿ ಅಮ್ಮನವರ ಸನ್ನಿಧಿ ಇದಾಗಿರ್ತದೆ. ಸೊ ಇಲ್ಲಿ ನಾನು ಸಾಕಷ್ಟು ಬಾರಿ ಈ ಸನ್ನಿಧಿಗೆ ಬಂದು ನಾನು ಒಬ್ಬನೇ ಪ್ರಶಾಂತವಾಗಿ ಕಾಲವನ್ನು ಕಳೀತಿದ್ದೆ. ಅಮ್ಮನವರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆಂದರೆ ನಾನು ಏಕಾಂತವಾಗಿ ಈ ಸ್ಥಳಕ್ಕೆ ಆಗಾಗ ಆಗಮಿಸ್ತಾ ಇದ್ದೆ. ಇವತ್ತು ತಾಯಿಯ ಸನ್ನಿಧಾನಕ್ಕೆ ಭಕ್ತಾದಿಗಳ ದಂಡೆ ಹರಿದು ಬಂದಿದೆ. ಆದ್ದರಿಂದ ತಾವು ಸಹ ತಾಯಿಯ ದರ್ಶನವನ್ನು ಪಡೆಯಲಿ ಅಂತ ಈ ವಿಡಿಯೋನ ಎಲ್ಲ ಭಕ್ತವೃಂದಕ್ಕೆ ಅರ್ಪಣೆಯನ್ನು ಮಾಡಿರ್ತೀನಿ. ಅದ್ಭುತ.